ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 13ನೇ ಅಧ್ಯಾಯದಲ್ಲಿ ಇವತ್ತು 5ನೇ ಶ್ಲೋಕ. ಸಾಯಂ ಪ್ರಾತಶ್ಚರೇದ್ಭೈಕ್ಷ್ಯಂ ಗುರವೇ ತನ್ನಿವೇದಯೇತ್ ಭುಂಜೀತ ಯದ್ಯನುಜ್ಞಾತೋ ನೋಚೇದ್ ಉಪವಸೇತ್ ಕ್ವಚಿತ್. ಬ್ರಹ್ಮಚಾರಿಯ ಲಕ್ಷಣವನ್ನ ಹೇಳ್ತಾ ಮುಂದುವರಿಸ್ತಾ ಇದ್ದಾರೆ. ಹಿಂದೆ ಬ್ರಹ್ಮಚಾರಿಯಾದವನು ಗುರುಕುಲದಲ್ಲಿ ವಾಸ ಮಾಡಬೇಕು ಅಂತ ಹೇಳಿದ್ರು. ಗುರುಗಳ ಆಜ್ಞೆಯಿಂದ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೂ ಸಮಯದಲ್ಲಿ ಭಿಕ್ಷೆಯನ್ನ ಬೇಡಬೇಕು. ಭೈಕ್ಷ್ಯಂ ಚರೇತ್, ಭಿಕ್ಷಾ ಭವತಿ ಭಿಕ್ಷಾಂ ದೇಹಿ ಅಂತ ಹೇಳಿ ಹೋಗಿ ಭಿಕ್ಷೆಯನ್ನ ಬೇಡೋದು. ಭವಾನ್ ಭಿಕ್ಷಾಂ ದದಾತು ಭವತಿ ಭಿಕ್ಷಾಂ ದೇಹಿ ಅಂತ ಹೇಳಿ ಎರಡೂ ಸಮಯದಲ್ಲಿಯೂ ಕೂಡ ಸಾಯಂ ಪ್ರಾತಃ ಸಾಯಂಕಾಲ ಮತ್ತು ಬೆಳಗ್ಗೆ ಎರಡೂ ಹೊತ್ತು ಕೂಡ ಭಿಕ್ಷಾ ಬೇಡಬೇಕು. ಅದನ್ನ ತಗೊಂಡು ಬಂದು ಗುರುಗಳಿಗೆ ಸಮರ್ಪಣೆ ಮಾಡಬೇಕು. ಭಿಕ್ಷೆ ಬೇಡಿದ್ದನ್ನ ಅದನ್ನ ಪೂರ್ತಿ ಗುರುಗಳಿಗೆ ಸಮರ್ಪಣೆ. ಭಿಕ್ಷಾ ತಾನು ಸ್ವೀಕಾರ ಮಾಡೋ ಹಾಗಿಲ್ಲ. ಯಾರೋ ಭಿಕ್ಷೆ ಹಾಕಿದ್ರು ಅಂತಂದ್ರೆ ತಾನೇ ಅದನ್ನ ತಗೊಂಡು ಬಿಡಬಾರ್ದು, ತಿನ್ನಬಾರ್ದು. ಯಾರು ಏನೇ ಭಿಕ್ಷೆಯನ್ನ ಕೊಟ್ಟರು ಕೂಡ ಅದನ್ನೆಲ್ಲ ತಗೊಂಡು ಬಂದು ಪೂರ್ತಿ ಗುರುಗಳಿಗೆ ಸಮರ್ಪಣೆ ಮಾಡಬೇಕು. ಆ ಗುರುಗಳು ಏನಾದರೂ ಅನುಮತಿಯನ್ನ ಕೊಟ್ರೆ ಆವಾಗ ಉಣಬಹುದು. ಒಂದೊಂದ್ಸಲ ಆ ಗುರುಗಳು ಪರ್ಮಿಷನ್ ಕೊಡೋದಿಲ್ಲ. ಏನಾದರೂ ಈ ಹುಡುಗ ಅಪರಾಧ ಮಾಡಿದ್ರೆ ಗುರುಗಳು ಅವನಿಗೆ ಊಟ ಮಾಡಲಿಕ್ಕೆ ಅನುಮತಿಯನ್ನು ಕೊಡೋದಿಲ್ಲ. ಆವಾಗ ಏನ್ ಮಾಡಬೇಕು? ಉಪವಾಸ ಇರಬೇಕು. ಗುರುಗಳು ಅನುಜ್ಞೆ ಕೊಟ್ರೆ ಮಾತ್ರ ಅವ್ರು ಏನು ಕೊಡ್ತಾರೋ ಅದನ್ನ ತಿನ್ನಬೇಕು. ಅವ್ರು ಒಂದ್ ವೇಳೆ ಅನುಮತಿ ಕೊಡ್ಲಿಲ್ಲ, ಉಪವಾಸ ಇರಬೇಕು. ಅಂತೂ ದಿನ ಎರಡೂ ಹೊತ್ತು ಹೋಗಿ ಭಿಕ್ಷಾಟನೆಯನ್ನು ಮಾಡಿ ತಗೊಂಡು ಬಂದು ಗುರುಗಳಿಗೆ ಸಮರ್ಪಣೆ ಮಾಡಬೇಕು. ಸಾಯಂ ಪ್ರಾತಶ್ಚರೇದ್ ಭೈಕ್ಷ್ಯಂ ಗುರವೇ ತನ್ನಿವೇದಯೇತ್ ಭುಂಜೀತ ಯಜ್ಜನುಜ್ಞಾತೋ ನೋಚೇದುಪವಸೇತ್ ಕ್ವಚಿತ್. ಸುಶೀಲೋ ಮಿತಭುಗ್ದಕ್ಷಃ ಶ್ರದ್ಧಧಾನೋ ಜಿತೇಂದ್ರಿಯಃ ಯಾವದರ್ಥಂ ವ್ಯವಹರೇತ್ ಸ್ತ್ರೀಷು ಸ್ತ್ರೀನಿರ್ಜಿತೇಷು ಚ. ಒಳ್ಳೆ ಶೀಲವಂತನಾಗಿರಬೇಕು. ಸುಶೀಲಃ, ಒಳ್ಳೆ ಶೀಲ ಇಟ್ಕೊಂಡಿರಬೇಕು. ಮಿತಭುಕ್, ಜಾಸ್ತಿ ಊಟ ಮಾಡಬಾರದು. ಮಿತವಾಗಿ ಭೋಜನವನ್ನ ಮಾಡ್ತಕ್ಕಂಥವನಾಗಿರ್ಬೇಕು. ಆಮೇಲೆ ದಕ್ಷನಾಗಿರಬೇಕು. ಯಾವುದರಲ್ಲಿ? ಗುರುಗಳ ಕೆಲಸವನ್ನ ಮಾಡೋದ್ರಲ್ಲಿ ಒಳ್ಳೆ ದಕ್ಷತೆ ಇರಬೇಕು, ಚತುರನಾಗಿರ್ಬೇಕು. ಗುರುಗಳು ಏನು ಕೆಲಸ ಹೇಳಿದ್ರು ಅದನ್ನ ಮಾಡೋದ್ರಲ್ಲಿ ಒಳ್ಳೆ ದಕ್ಷತೆ ಇರಬೇಕು. ಶ್ರದ್ಧಧಾನಃ ಜಿತೇಂದ್ರಿಯ, ಅವನಿಗೆ ಗುರುಗಳ ಮೇಲೆ ಶ್ರದ್ಧೆ ಇರಬೇಕು, ಶ್ರದ್ಧಾಭಕ್ತಿಗಳು. ಗುರುಗಳು ಏನೇ ಶಿಕ್ಷೆಯನ್ನು ಕೊಟ್ಟರೂ ಕೂಡ ಬೇಸರ ಮಾಡಿಕೊಳ್ಬಾರದು. ಶ್ರದ್ಧೆಯಿಂದ ವರ್ತನೆ ಮಾಡಬೇಕು ಯಾವಾಗಲೂ ಗುರುಗಳ ಮೇಲೆ. ಜಿತೇಂದ್ರಿಯನಾಗಿರಬೇಕು, ಇಂದ್ರಿಯಗಳನ್ನ ನಿಗ್ರಹ ಮಾಡಿಕೊಂಡಿರಬೇಕು. ಸ್ತ್ರೀಯರ ಜೊತೆಗೆ ಮಾತಾಡುವಾಗ ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು, ಜಾಸ್ತಿ ಮಾತಾಡಬಾರದು. ಸ್ತ್ರೀಯರಲ್ಲಿ ಮತ್ತು ಸ್ತ್ರೀ ನಿರ್ಜಿತೇಶು ಅಂತ, ಸ್ತ್ರೀಗೆ ವಶರಾದವರಿರ್ತಾರಲ್ಲ, ಅವರ ಜೊತೆಗೆ ಮಾತಾಡುವಾಗಲೂ ಕೂಡ ಅಲ್ಪ ಭಾಷೆಯಾಗಿರಬೇಕು. ಸ್ತ್ರೀ ವಶರಾದಂತಹ ಪುರುಷರು ಕೆಲವರು ಇರ್ತಾರೆ, ಅವ್ರ ಜೊತೆಗೆ ಜಾಸ್ತಿ ಮಾತಾಡ್ತಾ ಕುತ್ಕೊಂಡ್ರೆ
ಅವರು ಆ ಸ್ತ್ರೀಯರ ಬಗ್ಗೆ ಇನ್ನೇನಾದ್ರೂ ಹೇಳಿಬಿಡ್ತಾರೆ ಇವನಿಗೆ. ಏನೋ ಮತ್ತೆ ಅನರ್ಥ ಆಗೋ ಪ್ರಸಂಗ ಇರ್ತದೆ. ಅದಕ್ಕೆ ಅವ್ರ ಜೊತೆಗೆ ಮಾತಾಡುವಾಗಲೂ ಕೂಡ ಯಾ ಎಷ್ಟು ಬೇಕೋ ಅಷ್ಟೇ. ಯಾವದರ್ಥಂ ವ್ಯವಹರೇತ್. ಯಾವದರ್ಥಂ ಅಂದ್ರೆ ಎಷ್ಟು ಪ್ರಯೋಜನ ಇದೆಯೋ ಅಷ್ಟೇ ಮಾತಾಡಬೇಕು, ಜಾಸ್ತಿ ಮಾತಾಡಬಾರ್ದು. ಸ್ತ್ರೀಯರ ಜೊತೆಗಾಗ್ಲಿ ಅಥವಾ ಸ್ತ್ರೀಯರಿಗೆ ವಶರಾದಂಥವರ ಜೊತೆಗೂ ಕೂಡ ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು. ಇಂದ್ರಿಯ ನಿಗ್ರಹವನ್ನ ಸಂಪಾದನೆ ಮಾಡಬೇಕು. ಸುಶೀಲೋ ಮಿತಭುಗ್ದಕ್ಷಃ ಶ್ರದ್ಧಧಾನೋ ಜಿತೇಂದ್ರಿಯಃ ಯಾವದರ್ಥಂ ವ್ಯವಹರೇತ್ ಸ್ತ್ರೀಷು ಸ್ತ್ರೀನಿರ್ಜಿತೇಷು ಚ ವರ್ಜಯೇತ್ ಪ್ರಮದಾಗಾಥಾಂ ಅಗೃಹಸ್ಥೋ ಬೃಹದ್ವ್ರತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತ್ಯಪಿ ಯತೇರ್ಮನಃ. ಬ್ರಹ್ಮಚಾರಿಯಾದವನು, ಗೃಹಸ್ಥನಲ್ಲದೇ ಯಾರವನು, ಗೃಹಸ್ಥ ಯಾರಲ್ಲವೋ ಅವನು ಅಗೃಹಸ್ಥ ಅಂತ ಹೇಳಿದ್ದಾರೆ. ಇದು ಬ್ರಹ್ಮಚಾರಿಗಳಿಗೆ ಮಾತ್ರ ಅಲ್ಲ. ಅಗೃಹಸ್ಥ ಅಂತಂದ್ರೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಿ, ಈ ಮೂರು ಆಶ್ರಮದವರು ಕೂಡ ಹೇಗಿರಬೇಕು ಅನ್ನೋದನ್ನು ಒಟ್ಟಿಗೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಬರೀ ಬ್ರಹ್ಮಚಾರಿಗಳು ಮಾತ್ರ ಅಲ್ಲ, ಅಗೃಹಸ್ಥನಾದವನು, ಗೃಹಸ್ಥನಲ್ಲದೇ ಇರ್ತಕ್ಕಂಥವನು ಇಂದ್ರಿಯ ನಿಗ್ರಹವನ್ನ ಮಾಡಿಕೊಂಡಿರಬೇಕು. ಇಂದ್ರಿಯಗಳನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಳ್ಬೇಕು. ಆ ಇಂದ್ರಿಯಗಳು ಬಹಳ ಬಲಿಷ್ಠವಾದಂಥವುಗಳು. ಎಂತಹ ದೊಡ್ಡ ಇಂದ್ರಿಯ ನಿಗ್ರಹ ಮಾಡಿಕೊಂಡ್ರೂ ಕೂಡ ಮನಸ್ಸನ್ನ ವಿಚಲಿತಗೊಳಿಸಿ ಬಿಡ್ತಾವೆ. ಅದಕ್ಕೋಸ್ಕರ ಸ್ತ್ರೀಯರ ಜೊತೆಗೆ ಅಥವಾ ಸ್ತ್ರೀಯರ ಬಗ್ಗೆ ಮಾತಾಡೋದನ್ನ ಬಿಡಬೇಕು, ಬಿಟ್ಟಷ್ಟು ಒಳ್ಳೇದು. ಸ್ತ್ರೀಯರ ಜೊತೆಗೆ ಮಾತೇ ಆಡಬಾರದು. ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ರು? ಸ್ತ್ರೀಯರ ಜೊತೆಯಲ್ಲಿ ಯಾವದರ್ಥಂ ವ್ಯವಹಾರೇತ್ ಅಂತ, ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು, ಜಾಸ್ತಿ ಮಾತಾಡಬಾರ್ದು ಅಂತ. ಇಲ್ಲಿ ಹೇಳ್ತಾ ಇದ್ದಾರೆ, ಮಾತಾಡದೇ ಇದ್ರನೇ ಒಳ್ಳೇದು. ಸ್ತ್ರೀಯರ ಬಗ್ಗೆ ಮಾತಾಡಲೇಬಾರ್ದು, ಸ್ತ್ರೀಯರ ಜೊತೆಗೆ ಮಾತಾಡಬಾರ್ದು. ಯಾರು? ಮೂರು ಜನರಿಗೂ ಹೇಳಿದ್ದಿದ್ದು, ಬ್ರಹ್ಮಚಾರಿಗಳು, ವಾನಪ್ರಸ್ಥರು ಮತ್ತು ಸನ್ಯಾಸಿಗಳು. ಯಾಕೆಂದ್ರೆ ಅಗೃಹಸ್ಥ ಅಂತ ಪದ ಇದೆ. ಯೇ ನಿರ್ಜಿತೇಂದ್ರಿಯ ಗ್ರಾಮಾಹ ಯತಿನೋ ಯತಯಶ್ಚತೆ ಅಂತಿದೆ. ಇಂದ್ರಿಯ ನಿಗ್ರಹ ಇಲ್ಲ ಅಂತಾದ್ರೆ ಎಂತಹ ಯತಿಗಳಿಗೂ ಕೂಡ ಇಂದ್ರಿಯಗಳು ಅವು ಮನಸ್ಸನ್ನ ವಿಚಲಿತಗೊಳಿಸಿ ಬಿಡ್ತಾವೆ. ಹಾಗಾಗಿ ಇಂದ್ರಿಯ ನಿಗ್ರಹವನ್ನ ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು. ವರ್ಜಯೇತ್ ಪ್ರಮದಾಗಾಥಾಮಗೃಹಸ್ಥೋ ಬೃಹದ್ವ್ರತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತ್ಯಪಿ ಯತೇರ್ಮನಃ. ಕೇಶಪ್ರಸಾಧನೋನ್ಮರ್ದ ಸ್ನಪನಾಭ್ಯಂಜನಾದಿಕಂ ಗುರುಸ್ತ್ರೀಭಿರ್ಯುವತಿಭಿಃ ಕಾರಯೇನ್ನಾತ್ಮನೋ ಯುವಾ. ಗುರುಕುಲದಲ್ಲಿ ವಾಸ ಮಾಡುವಾಗ ಗುರುಗಳಿಗೆ ಮಕ್ಕಳಿರ್ತಾರೆ, ಹೆಂಡತಿ ಇರ್ತಾರೆ. ಆ ಹೆಂಡತಿ ಮಕ್ಕಳು ಜೊತೆಯಲ್ಲಿ ವ್ಯವಹಾರ ಮಾಡುವಾಗ ಎಷ್ಟು ಬೇಕೋ ಅಷ್ಟೇ ವ್ಯವಹಾರ ಮಾಡಬೇಕು ಅಂತ ಹಿಂದೆ ಹೇಳಿದ್ರು. ಯಾವದರ್ಥಂ ವ್ಯವಹರೇತ್, ಎಷ್ಟು ಬೇಕೋ ಅಷ್ಟೇ ಸ್ತ್ರೀಯರ ಜೊತೆಗೆ ಮಾತು. ಗುರುಗಳ ಪತ್ನಿ ಆಗಿರ್ಬೋದು ಅಥವಾ ಗುರುಗಳ ಮಗಳಾಗಿರ್ಬೋದು, ಅವರು ಯುವತಿಯರಾಗಿದ್ರೆ ಶಿಷ್ಯ ಅವರಿಂದ ಕೆಲಸ ಮಾಡಿಸ್ಕೊಳ್ಬಾರ್ದು. ಉದಾಹರಣೆಗೆ ತಲೆ ಬಾಚೋದು, ಎಣ್ಣೆ ಹಚ್ಚೋದು,
ಮಾಲಿಶ್ ಮಾಡೋದು, ಸ್ನಾನ ಮಾಡೋದು, ಎಣ್ಣೆ ಹಚ್ಚೋದು, ಅಭ್ಯಂಜನ, ಇದನ್ನೆಲ್ಲ ಹೆಂಗಸರ ಕೈಯಿಂದ ಮಾಡಿಸ್ಕೊಳ್ಬಾರ್ದು. ಅವರು ಯುವತಿಯರಾಗಿದ್ರೆ ಗುರುಸ್ತ್ರೀ ಬಿಹಿ ಅಂತ ಹೇಳಿದ್ದಾರೆ. ಸ್ತ್ರೀ ಬಿಹಿ ಅಂತಂದ್ರೆ ಬಹುವಚನ. ಸ್ತ್ರೀಯರು ಅಂತಂದ್ರೆ ಗುರುಗಳ ಹೆಂಡತಿ ಇರ್ಬೋದು, ಗುರುಗಳ ಮಕ್ಕಳಿರ್ಬೋದು. ಅವರು ಒಂದ್ ವೇಳೆ ಯುವತಿಯರಾಗಿದ್ರೆ ಅವರಿಂದ ಮೈಗೆ ಎಣ್ಣೆ ಹಚ್ಕೊಳ್ಳೋದಾಗ್ಲಿ, ಅಭ್ಯಂಜನ ಮಾಡ್ಕೊಳ್ಳೋದಾಗ್ಲಿ, ತಲೆ ಬಾಚಿಸ್ಕೊಳ್ಳೋದು, ಸ್ನಾನ ಮಾಡಿಸ್ಕೊಳ್ಳೋದು, ಇದನ್ನೆಲ್ಲ ಮಾಡಬಾರ್ದು. ಇಲ್ಲಿ ಕೇಶಪ್ರಸಾಧನ ಅಂತಿದೆ. ತಲೆ ಬಾಚಿಕೊಳ್ಳೋದು ಅಂತ ಹೇಳಿರೋದ್ರಿಂದ ತಲೆ ಕೂದಲನ್ನು ಬಿಟ್ಟುಕೊಳ್ಬೇಕು ಅನ್ನೋದು ಗೊತ್ತಾಗ್ತದೆ. ಜಟಾ ಧಾರಣೆ ಮಾಡಬೇಕು ಬ್ರಹ್ಮಚಾರಿ ಆದವನು. ಜಟಾಧಾರಣೆ ಮಾಡಬೇಕಾದ್ರಿಂದ ಆ ತಲೆ ಕೂದಲನ್ನ ದಿನ ಬಾಚಿಕೊಳ್ಬೇಕಾಗ್ತದೆ. ಆ ತಲೆಗೆ ಎಣ್ಣೆ ಹಚ್ಕೊಳ್ಳೋದು, ಬಾಚಿಕೊಳ್ಳೋದು, ಇದೆಲ್ಲ ಮಾಡಬೇಕು ಅಂತ ಗೊತ್ತಾಗ್ತದೆ. ಆದ್ರೆ ಅದನ್ನ ಸ್ತ್ರೀಯರ ಜೊತೆಯಲ್ಲಿ ಮಾಡಬಾರ್ದು. ಕೇಶ ಪ್ರಸಾದನ, ಪ್ರಸಾದನ ಅಂತಂದ್ರೆ ಬಾಚಿಕೊಳ್ಳೋದು, ಬಾಚಣಿಕೆಯಿಂದ ಬಾಚೋದಕ್ಕೆ ಪ್ರಸಾದನ ಅಂತ ಕರೆದಿದ್ದಾರೆ. ಆಮೇಲೆ ಉನ್ಮರ್ದ ಅಂತಂದ್ರೆ ಶರೀರವನ್ನ ಮರ್ದನ ಮಾಡಿಸ್ಕೊಳ್ಳೋದು. ಎಣ್ಣೆ ಹೆಚ್ಚು ಮಾಲಿಶ್ ಮಾಡ್ತಾರಲ್ಲ ಅದಕ್ಕೆ ಮರ್ದನ ಅಂತ, ಉನ್ಮರ್ದ. ಆಮೇಲೆ ಸ್ನಪನ, ಬರೀ ನೀರಿಂದ ಸ್ನಾನ ಮಾಡೋದಕ್ಕೆ ಸ್ನಪನ. ಆಮೇಲೆ ಸ್ನಪನ, ಅಭ್ಯಂಜನ, ಎಣ್ಣೆ ಹಚ್ಚಿ ಸ್ನಾನ ಮಾಡೋದಕ್ಕೆ ಅಭ್ಯಂಜನ ಅಂತ ಕರೀತಾರೆ. ಹಾ, ಶ್ರೀನಿವಾಸ್. ಇದನ್ನೆಲ್ಲ ಮಾಡಬಾರದು. ಗುರು ಸ್ತ್ರೀಯರು ಅಂತ ಸಾಮಾನ್ಯತಃ ಹೇಳಿದ್ದಾರೆ. ಅವರು ಯುವತಿಯರಾಗಿದ್ರೆ, ತರುಣಿಯರಾಗಿದ್ರೆ ಅನ್ನೋದನ್ನ ಸೇರಿಸ್ಕೊಳ್ಬೇಕು. ಗುರುಸ್ತ್ರೀಭಿರ್ ಯುವತಿಭಿಹಿ, ಯುವತಿಯರಾಗಿದ್ರೆ ಅವ್ರ ಜೊತೆಯಲ್ಲಿ ಮಾಡಿಸ್ಕೊಳ್ಬಾರದು ಅಂತ ಅರ್ಥ. ಅಂದ್ರೆ ಏನಾಯ್ತು, ಅವರು ಯುವತಿಯರಲ್ಲ ಅಂತಾಗಿದ್ರೆ, ಇವನು ಚಿಕ್ಕ ಹುಡುಗ ಆಗಿದ್ರೆ ಮಾಡಬಹುದು. ಕೇಶಪ್ರಸಾಧನೋನ್ಮರ್ದ ಸ್ನಪನಾಭ್ಯಂಜನಾದಿಕಂ ಗುರುಸ್ತ್ರೀಭಿರ್ಯುವತಿಭಿಃ ಕಾರಯೇನ್ನಾತ್ಮನೋ ಯುವಾ ನನ್ವಗ್ನಿ ಪ್ರಮದಾ ನಾಮ ಕೃತಕುಂಭಃ ಪುಮಾನತಃ ಸುತಾಮಪಿ ರಹೋ ಜಹ್ಯಾತ್ ಅನ್ಯದಾ ಯಾವದರ್ಥಕೃತ್. ಹೆಣ್ಣು ಅಂತಂದ್ರೆ ಅದು ಬೆಂಕಿ ಇದ್ದ ಹಾಗೆ. ನಾನು ಅಗ್ನಿ ಪ್ರಮದ, ನಾನು ಅಗ್ನಿ ಪ್ರಮದಾ ನಾಮ. ಪ್ರಮದ ಅಂದ್ರೆ ಅದು ಅಗ್ನಿ ಇದ್ದ ಹಾಗೆ. ಹೆಂಗಸು ಅಂತಂದ್ರೆ ಅದು ಅಗ್ನಿ, ಬೆಂಕಿ ಇದ್ದ ಹಾಗೆ. ಪುಮಾನ್ ಘೃತಕುಂಭ, ಗಂಡು ಅಂದ್ರೆ ಅವನು ತುಪ್ಪದ ಗಡಿಗೆ ಇದ್ದ ಹಾಗೆ. ಘೃತಕುಂಭ, ತುಪ್ಪದ ಗಡಿಗೆಯನ್ನ ನೀವು ಬೆಂಕಿಯ ಸಮೀಪಕ್ಕೆ ತಗೊಂಡು ಹೋದ್ರೂ ಸಾಕು, ಅದರ ಶಾಖ ತಾಕಿದ್ರು ಸಾಕು,
ನೀರಾಗ್ಬಿಡ್ತದೆ ತುಪ್ಪ. ತುಪ್ಪ ಗಡಿಗೆ ಎಲ್ಲಿರ್ತದೆ, ಅದಕ್ಕೆ ಅಗ್ನಿಯ ಸ್ಪರ್ಶ ಆಗಬೇಕು ಅಂತೇನಿಲ್ಲ. ಆ ಅಗ್ನಿಯ ಸಮೀಪಕ್ಕೆ ಹೋದ್ರೂ ಸಾಕು, ಸ್ವಲ್ಪ ಅಗ್ನಿಯ ಶಾಖ ಬಡಿದ್ರೂ ಸಾಕು, ಅಷ್ಟಕ್ಕೇನೆ ತುಪ್ಪ ನೀರಾಗಿ ಬಿಡ್ತದೆ. ಹಾಗೆ ಗಂಡಸು ಅಂತಂದ್ರೆ ತುಪ್ಪದ ಗಡಿಗೆ ಇದ್ದ ಹಾಗೆ, ಹೆಣ್ಣು ಅಂತಂದ್ರೆ ಅದು ಬೆಂಕಿ ಇದ್ದ ಹಾಗೆ. ಆದ್ರಿಂದ ಗೃಹಸ್ಥರಾದವರು ಕೂಡ, ಇದುವರೆಗೆ ಬ್ರಹ್ಮಚಾರಿಗಳು, ಆಮೇಲೆ ಅವರು ಹೇಗಿರ್ಬೇಕು, ಯಾರ ಜೊತೆಯಲ್ಲಿ, ಗುರುಕುಲದಲ್ಲಿ ಗುರುಸ್ತ್ರೀಯರ ಜೊತೆಗೆ ಅಂತೆಲ್ಲ ಹೇಳಿದ್ರಲ್ಲ. ಈಗ ಹೇಳ್ತಾ ಇದ್ದಾರೆ, ಗೃಹಸ್ಥನಾಗಿದ್ರೂ ಕೂಡ ತನ್ನ ಸ್ವಂತ ಮಗಳ ಜೊತೆಯಲ್ಲೂ ಏಕಾಂತದಲ್ಲಿ ಇರಬಾರ್ದಂತೆ. ವ್ಯವಹಾರ ಮಾಡೋ ಸಮಯದಲ್ಲಿ ಯಾವುದೇ ಗಂಡಸು ಹೆಂಗಸಿನ ಜೊತೆಯಲ್ಲಿ ವ್ಯವಹಾರ ಮಾಡುವಾಗ ಎಷ್ಟು ಅವಶ್ಯ ಇದೆಯೋ ಅಷ್ಟು ಮಾತ್ರ, ಅಷ್ಟು ಕಾಲ ಮಾತ್ರ ಇರಬೇಕು. ಹೆಣ್ಣಿನ ಜೊತೆಯಲ್ಲಿ ಗಂಡು, ಗಂಡಿನ ಜೊತೆಯಲ್ಲಿ ಹೆಣ್ಣು. ಯಾವದರ್ಥಕೃತ್ ಸುತಾಮಪಿ ರಹೋ ಜಹ್ಯಾತ್, ತನ್ನ ಸ್ವಂತ ಮಗಳಾಗಿದ್ರೂ ಕೂಡ ಏಕಾಂತದಲ್ಲಿ ವಾಸ ಮಾಡಬಾರದು. ಯಾಕೆ? ಹೆಣ್ಣು ಅಂತಂದ್ರೆ ಅದು ಅಗ್ನಿ ಇದ್ದ ಹಾಗೆ, ಗಂಡು ಅಂದ್ರೆ ಘೃತಕುಂಭ ಇದ್ದ ಹಾಗೆ. ಆದ್ರಿಂದ ಸುತಾಮಪಿ ಜಹೋರಹ್ಯಾತ್, ಸ್ವಂತ ಮಗಳಾಗಿದ್ರೂ ಕೂಡ ರಹೋ ಜಹ್ಯಾತ್, ರಹ ಅಂದ್ರೆ ಏಕಾಂತ, ಏಕಾಂತವನ್ನು ಬಿಡಬೇಕು. ಅನ್ಯದಾ, ವ್ಯವಹಾರ ಮಾಡುವ ಸಮಯದಲ್ಲಿ ಯಾವದರ್ಥಕೃತ, ಎಷ್ಟು ವ್ಯವಹಾರ ಮಾಡಬೇಕು ಅಷ್ಟೇ ವ್ಯವಹಾರ ಮಾಡಬೇಕು. ನನ್ವಗ್ನಿ ಪ್ರಮದ ನಾಮ ಘೃತಕುಂಭ ಪುಮಾನತಃ ಸುತಾಮಪಿ ರಹೋ ಜಹ್ಯಾತ್ ಅನ್ಯದಾ ಯಾವದರ್ಥಕೃತ್ ಕಲ್ಪಯೇದಾತ್ಮನೋ ಯಾವದಾಭಾಸಮಿದಮೀಶ್ವರಃ ದ್ವೈತಂ ತಾವನ್ನ ವಿರಮೇತ್ ತತೋ ಹ್ಯಸ್ಯ ವಿಪರ್ಯಯಃ. ಇದೆಲ್ಲ ವರ್ಣಾಶ್ರಮ ಧರ್ಮಗಳನ್ನ ಇದುವರೆಗೂ ಏನು ಹೇಳಿದ್ದಾರೆ ಇದನ್ನೆಲ್ಲ ಅನುಸರಣೆ ಮಾಡಬೇಕು. ನಮಗೆ ಈ ಸಂಸಾರ ಅಂತನ್ನೋದು ಮುಂದುವರಿತಾನೆ ಇರ್ತದೆ. ಎಲ್ಲಿವರೆಗೆ ನಾನು ನನ್ನದು ಅನ್ನೋ ಭ್ರಮೆ ಇರ್ತದೋ ನಮಗೆ, ಅಲ್ಲಿವರೆಗೂ ಈ ಸಂಸಾರ ಅಂತನ್ನೋದು ಮುಂದುವರಿತಾನೇ ಇರ್ತದೆ. ಸರ್ವೋತ್ತಮನಾದ ಸರ್ವಶಕ್ತನಾದಂತಹ ಭಗವಂತ ಈ ಜೀವರಿಗೆ ಸ್ವಾತಂತ್ರ್ಯದ ಭ್ರಮವನ್ನ ಉಂಟು ಮಾಡ್ತಾನೇ ಇರ್ತಾನೆ. ನಾನು ನನ್ನದು ನನ್ನಿಂದ ಆಯ್ತು ಅನ್ನೋ ಈ ಭ್ರಮೆಯನ್ನ ಭಗವಂತ ಎಲ್ಲಿವರೆಗೂ ಕೊಡ್ತಾನೋ ಅಲ್ಲಿವರೆಗೂ ಈ ಸತ್ಯವಾದಂತಹ ಸಂಸಾರ ಮುಂದುವರಿತಾನೆ ಇರ್ತದೆ. ಆ ಭ್ರಮದಿಂದಲೇ ಈ ಸಂಸಾರ ಮುಂದುವರಿಯೋದು. ಆದ್ರಿಂದ ಮೋಕ್ಷ ಸಾಧನೆಗೋಸ್ಕರ ಎಲ್ಲರೂ ಕೂಡ ಅವರವರ ವರ್ಣ ಆಶ್ರಮಗಳ ಧರ್ಮವನ್ನ ಆಚರಣೆ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇದುವರೆಗೆ ವರ್ಣಾಶ್ರಮ ಧರ್ಮಗಳನ್ನ ನಿರೂಪಣೆ ಮಾಡ್ತಾ ಇದನ್ನೆಲ್ಲ ಅನುಸರಣೆ ಮಾಡಬೇಕು ಅಂತ ಮಧ್ಯದಲ್ಲಿ ಮಾತನ್ನ ಹೇಳ್ತಾರೆ. ಯಾಕೆ ಅಂತಂದ್ರೆ ಈ ಸತ್ಯವಾದ ಸಂಸಾರ ಏನಿದೆ ಇದು ಭಗವಂತನ ಶಕ್ತಿಯಿಂದ, ಅವನು ಕೊಟ್ಟಂತಹ ಈ ಸ್ವಾತಂತ್ರ್ಯದ ಭ್ರಮೆಯಿಂದ ಮುಂದುವರಿತಾನೆ ಇರ್ತದೆ. ಇದರಿಂದ ನಾವು ಬಿಡುಗಡೆಯನ್ನ ಹೊಂದಬೇಕು ಅಂತಾದರೆ, ಈ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಿ ಮೋಕ್ಷವನ್ನು ಪಡಿಬೇಕು ಅಂತಾದರೆ ನಾವು ಈ ವರ್ಣಾಶ್ರಮ ಧರ್ಮವನ್ನು ಅನುಸರಣೆ ಮಾಡಲೇಬೇಕು ಅಂತ ಇಲ್ಲಿ ಹೇಳುವಾಗ ದ್ವೈತಂ ತಾವತ್ ನ ವಿರಮೇತ್ ತಥೋ ಹ್ಯಸ್ಯ ವಿಪರ್ಯಯಃ ಅಂತಿದೆ. ದ್ವೈತಂ ತಾವತ್ ನ ವಿರಮೇತ್ ಅಂದ್ರೆ ಈ ಭ್ರಮೆ, ನಾನು ನನ್ನದು ಅಂತನ್ನೋ ಭ್ರಮೆ
ಆ ಭ್ರಮೆಯಿಂದ ಉಂಟಾಗ್ತಕ್ಕಂಥದ್ದು ಈ ಸಂಸಾರ, ಅದು ಮುಂದುವರಿತಾನೆ ಇರ್ತದೆ ಅಂತ. ಕಲ್ಪಯೇದ್ ಆತ್ಮನೋ ಯಾವತ್ ಆಭಾಸಂ ಇದಮೀಶ್ವರ ಅಂತಿದೆ. ಕಲ್ಪಯೇದ್ ಆತ್ಮನೋ ಯಾವತ್ ಅಂತ ಅನ್ನೋದನ್ನ ಬೇರೆ ಕೆಲವು ವ್ಯಾಖ್ಯಾನಕಾರರು ಕಲ್ಪಯಿತ್ವಾತ್ಮನ ಯಾವತ್ ಅಂತ ಮಾಡ್ಕೊಂಡಿದ್ದಾರೆ. ಕಲ್ಪಯಿತ್ವಾತ್ಮನ ಯಾವತ್ ಅಂತ ಅಪಪಾಠ ಇಟ್ಕೊಂಡಿದ್ದಾರೆ. ಇಟ್ಕೊಂಡು ಅದಕ್ಕೇನು ಅರ್ಥ ಮಾಡಿದ್ದಾರೆ ಅಂದ್ರೆ, ಆತ್ಮ ಸಾಕ್ಷಾತ್ಕಾರದಿಂದ ಈ ದೇಹ ಇಂದ್ರಿಯ ಮೊದಲಾದವುಗಳನ್ನ ಇದು ಮಿಥ್ಯಾ ಅಂತ ನಿಶ್ಚಯ ಮಾಡಿಕೊಂಡು ಜೀವ ಸ್ವತಂತ್ರನಾಗದ ತನಕ ಅವನಿಗೆ ಇವನು ಪುರುಷ ಇವಳು ಸ್ತ್ರೀ ಅನ್ನೋ ಭೇದ ನಿವೃತ್ತಿ ಆಗೋದಿಲ್ಲ. ಈ ಭೇದದಿಂದ ಪುರುಷನಿಗೆ ಸ್ತ್ರೀಯಲ್ಲಿ ಆಸಕ್ತಿ ಆಗ್ತದೆ ಅಂತ ಹೀಗೆ ವಿವರಣೆ ಮಾಡಿದ್ದಾರೆ. ಇಲ್ಲಿ ಆತ್ಮನ ಅಂದ್ರೆ ಆತ್ಮ ಸಾಕ್ಷಾತ್ಕಾರದಿಂದ ಅಂತ ಅರ್ಥ ಮಾಡಿದ್ದಾರೆ. ಕಲ್ಪಯಿತ್ವ ಅಂತಂದ್ರೆ ನಿಶ್ಚಯ ಮಾಡಿಕೊಂಡು, ಈಶ್ವರ ಅಂದ್ರೆ ಸ್ವತಂತ್ರ ಜೀವ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಯಾವತ್ತು ಈಶ್ವರೋ ನಭವೇತ್ ಅಂತ ನಂಗನ್ನ ಅಧ್ಯಾಹಾರ ಮಾಡ್ಕೊಳ್ಬೇಕು. ಇದೆಲ್ಲವೂ ಬಹಳ ಕಷ್ಟವಾದಿಂದ ಅರ್ಥ ಮಾಡ್ತಕ್ಕಂಥದ್ದು. ಬಹಳ ಕಷ್ಟಪಟ್ಟು ಅರ್ಥ ಮಾಡಿದ್ದಾರೆ ಇದನ್ನೆಲ್ಲ. ಈಶ್ವರ ಅನ್ನೋ ಶಬ್ದಕ್ಕೆ ಸ್ವತಂತ್ರ ಜೀವ ಅಂತ ಅರ್ಥ ಮಾಡಿದ್ದಾರೆ. ಕಲ್ಪಯಿತ್ವ ಅನ್ನೋದಕ್ಕೆ ನಿಶ್ಚಯ ಮಾಡಿಕೊಂಡು ಅಂತ ಅರ್ಥ ಮಾಡಿದ್ದಾರೆ. ಆತ್ಮನ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಅಂತ ಅರ್ಥ. ಇದೆಲ್ಲ ಬಹಳ ಕಷ್ಟಪಟ್ಟು ಅರ್ಥ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಯಾವ ಅರ್ಥವೂ ಸಿಗೋದಿಲ್ಲ, ಎಲ್ಲವೂ ಅಸ್ವರಸ. ಮತ್ತೆ ಇನ್ನೊಂದು ಅವ್ರು ಹೇಳೋದು, ಇದು ಸ್ತ್ರೀ ಇದು ಪುರುಷ ಅನ್ನೋ ಭೇದ ಗೊತ್ತಾಗೋದಿಲ್ಲ ಅಂತ. ಆತ್ಮ ಸಾಕ್ಷಾತ್ಕಾರ ಆಗೋವರೆಗೂ ಕೂಡ ಇವನು ಸ್ತ್ರೀ ಇವನು ಪುರುಷ ಅಂತನ್ನೋ ಭೇದ ಗೊತ್ತಾಗೋದಿಲ್ಲ ಅಂತ ಹೇಳಿದ್ದಾರೆ. ಸ್ತ್ರೀ ಪುರುಷ ಭೇದ ಅಂತನ್ನೋ ದ್ವೈತ ನಿವೃತ್ತಿ ಆಗದೇ ಇದ್ರೆ ವಿಪರ್ಯಯ ಉಂಟಾಗ್ತದೆ ಅಂತ ಅಲ್ಲೇನಿದೆ, ತಥೋಹಿ ಅಸ್ಯ ವಿಪರ್ಯಯ ಅಂತಿದೆ. ಯಾವುದರಿಂದ? ದ್ವೈತಂ ತಾವತ್ ನ ವಿರಮೇತ್ ಅನ್ನೋದಕ್ಕೆ ಸ್ತ್ರೀ ಪುರುಷ ಅನ್ನೋ ಭೇದ ಇದು ದ್ವೈತ. ಈ ದ್ವೈತ ನಿವೃತ್ತಿ ಆಗದೇ ಇದ್ರೆ ವಿಪರ್ಯಯ ಆಗ್ತದೆ, ಅಂದ್ರೆ ಸ್ತ್ರೀ ಭೋಗ್ಯಳು ಅನ್ನೋ ಆಸಕ್ತಿ ಉಂಟಾಗ್ತದೆ ಅಂತ ಈ ರೀತಿ ಅರ್ಥ ಮಾಡಿದ್ದಾರೆ. ಇದಂತೂ ತುಂಬಾ ಅಸ್ವರಸವಾದದ್ದು. ಸ್ತ್ರೀ ಪುರುಷ ಅನ್ನೋ ಭೇದ ನಿವೃತ್ತಿ ಆಗದೇ ಇದ್ರೆ ವಿಪರ್ಯಯ ಆಗ್ತದೆ ಅನ್ನೋದಕ್ಕೆ ಅವರು ಸ್ತ್ರೀ ಅಂದ್ರೆ ಅವಳು ಭೋಗ್ಯ ವಸ್ತು ಅನ್ನೋ ಆಸಕ್ತಿ ಉಂಟಾಗ್ತದೆ ಅಂತ. ಈ ಆಸಕ್ತಿಯೇ ವಿಪರ್ಯಯ ಅಲ್ಲ. ಸ್ತ್ರೀ ಭೋಗ್ಯಳು ಅನ್ನೋ ಆಸಕ್ತಿ ಉಂಟಾಗ್ತದೆ, ಇದು ವಿಪರ್ಯಯ ಅಂತ ಅರ್ಥ ಮಾಡಿದ್ದಾರೆ. ಆಸಕ್ತಿಯೇ ವಿಪರ್ಯಯ ಅಲ್ಲ. ಅದರಿಂದ ಆಗುವ ಪುಣ್ಯ ಪಾಪಗಳಿಂದ ಜನನ ಮರಣಾದಿಗಳು ಏನಾಗ್ತದಲ್ಲ, ದುಃಖ ಪ್ರಾಪ್ತಿ, ಅದು ವಿಪರ್ಯಯ. ಯಾಕೆಂದ್ರೆ ಸುಖ ಸ್ವರೂಪನಾದ ಜೀವನಿಗೆ ದುಃಖ ಪ್ರಾಪ್ತಿ ಅನ್ನೋದು ವಿಪರ್ಯಯ ಹೊರತು ಸ್ತ್ರೀ ಭೋಗ್ಯಳು ಅನ್ನೋ ಆಸಕ್ತಿ ಉಂಟಾಗ್ತದೆ ಅನ್ನೋದೇ ವಿಪರ್ಯಯ ಅಲ್ಲ. ಮತ್ತೆ ಇಲ್ಲಿ ನಾರದ ಮಹರ್ಷಿಗಳು ವರ್ಣಾಶ್ರಮ ಧರ್ಮಗಳನ್ನ ನಿರೂಪಣೆ ಮಾಡುವ ಸಮಯದಲ್ಲಿ ಪರಸ್ತ್ರೀ ಸಂಘದಿಂದ ದೂರ ಇರಬೇಕು ಅನ್ನೋದನ್ನ ಹೇಳಲಿಕ್ಕೆ ಹೊರಟಿದ್ದಾರೆ. ಆ ಸಮಯದಲ್ಲಿ ಅದ್ವೈತ ಸಾಕ್ಷಾತ್ಕಾರದಿಂದ ವೈರಾಗ್ಯ ಪಡೆಯಬೇಕು ಅಂತ ಉಪದೇಶ ಮಾಡೋದು ಸಂಗತ ಆಗೋದಿಲ್ಲ. ಅವರು ಆ ಥರ ವ್ಯಾಖ್ಯಾನ ಮಾಡಿದ್ದಾರೆ ಅದ್ವೈತಿಗಳು. ಇಲ್ಲಿ ಅದ್ವೈತ ಸಾಕ್ಷಾತ್ಕಾರದಿಂದ ವೈರಾಗ್ಯವನ್ನು ಪಡೆಯಬೇಕು ಅಂತ ಉಪದೇಶ ಮಾಡ್ತಾ ಇದ್ದಾರೆ ನಾರದರು ಅಂತ. ಅದನ್ನಿಲ್ಲಿ ಹೇಳ್ತಾ ಇಲ್ಲ. ವರ್ಣಾಶ್ರಮ ಧರ್ಮಗಳ ನಿರೂಪಣೆ ಮಾಡುವ ಸಮಯದಲ್ಲಿ ಪರಸ್ತ್ರೀ ಸಂಘದಿಂದ ದೂರ ಇರಬೇಕು ಅನ್ನೋದು ನಾರದರ ಉದ್ದೇಶ. ಅದ್ವೈತ ಸಾಕ್ಷಾತ್ಕಾರ ಆದಾಗ ವರ್ಣಾಶ್ರಮ ಧರ್ಮಾಚರಣೆಗೆ ಅರ್ಥವೇ ಇರೋದಿಲ್ಲ. ಆದ್ರಿಂದ ಇದಂ ಆಭಾಸಂ ಕಲ್ಪಯಿತ್ವ, ಈ ಪ್ರಪಂಚವನ್ನ ಮಿಥ್ಯಾ ಅಂತ ನಿಶ್ಚಯ ಮಾಡಿ ಅಂತ ಇವೆಲ್ಲ ಯಾಕೆ ಬೇಕಿಲ್ಲಿ?
ಮಿಥ್ಯಾಜ್ಞಾನ ಯಥಾರ್ಥ ಅಂತನ್ನೋ ರೀತಿಯಲ್ಲಿ ಕಾಣಿಸೋದ್ರಿಂದ ಅದು ಆಭಾಸ. ಅದನ್ನ ಪರಮಾತ್ಮ ಕಲ್ಪಯೇತ್ ಉಂಟು ಮಾಡ್ತಾನೆ. ಅದರಿಂದ ಅದನ್ನ ಕಳ್ಕೊಳ್ಳೋದು ಅದು ನಮ್ಮ ಅಧೀನ ಅಲ್ಲ. ಅದಕ್ಕೆ ಪರಮಾತ್ಮನ ಅನುಗ್ರಹ ಬೇಕು. ಅದಕ್ಕೆ ವರ್ಣಾಶ್ರಮ ಧರ್ಮ ಅನುಷ್ಠಾನ ಬೇಕು ಅಂತ ಈ ರೀತಿ ಹೇಳ್ತೇವೆ ಅಂದ್ರೆ ಅದು ಕೂಡ ಸರಿಯಾಗೋದಿಲ್ಲ. ದ್ವೈತ ಅಂದ್ರೆ ಅನ್ಯಥಾ ಜ್ಞಾನ, ಇದು ಅನಿಷ್ಟ. ಆದರೆ ಸ್ತ್ರೀ ಪುರುಷ ಭೇದ ಇಲ್ಲಿ ದ್ವೈತ ಅಲ್ಲ, ಅದು ಅನಿಷ್ಟ ಅಲ್ಲ. ಸ್ತ್ರೀ ಪುರುಷ ಭೇದವೇ ದ್ವೈತ ಅಂತ ಅವರು ಅರ್ಥ ಮಾಡಿದ್ದಾರೆ. ಅದು ಅನಿಷ್ಟನಾ? ಸ್ತ್ರೀ ಪುರುಷ ಭೇದ ಮಾತ್ರವಲ್ಲದೆ ಸ್ವಸ್ತ್ರೀ ಪರಸ್ತ್ರೀ ಭೇದವೂ ಬೇಕು. ಅದರ ಯಥಾರ್ಥ ಜ್ಞಾನ ಬೇಕು. ಸ್ವಸ್ತ್ರೀ ಯಾವುದು ಪರಸ್ತ್ರೀ ಯಾವುದು ಅಂತ ಅದಿಲ್ಲದೆ ಇದ್ರೆ ಅನಿಷ್ಟ. ವರ್ಣಾಶ್ರಮ ಧರ್ಮಾಚರಣೆ ಮಾಡಬೇಕು. ನಿಮ್ಮ ಪ್ರಕಾರ ಇಟ್ಟುಕೊಂಡ್ರೆ ಈ ವರ್ಣಾಶ್ರಮ ಧರ್ಮಗಳ ಆಚರಣೆಗೆ ಅರ್ಥವೇ ಇಲ್ಲದಂತೆ ಆಗ್ಬಿಡುತ್ತೆ. ಹಾಗಾಗಿ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಹೇಳಿದಂತೆ ನಾವು ಅರ್ಥವನ್ನ ಇಟ್ಟುಕೊಂಡ್ರೆ ನಾರದರು ಈಗೇನು ಹೇಳಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಅಸಂಗತವಾಗಿ ವ್ಯಾಖ್ಯಾನವನ್ನ ಮಾಡಿದ ಹಾಗೆ ಅನಿಸ್ತದೆ. ಇಲ್ಲಿ ತಂತ್ರಮಾಲಾ ಅನ್ನೋ ಗ್ರಂಥದ ವಾಕ್ಯವನ್ನ ಉದಾಹರಿಸಿ ಆಚಾರ್ಯರು ಮಧ್ವಾಚಾರ್ಯ ನಮಗೆ ತೋರಿಸ್ಕೊಡ್ತಾರೆ. ಬಹುತ್ವೇನೈವ ವಸ್ತೂನಾಂ ಯಥಾರ್ಥ ಜ್ಞಾನ ಮುಚ್ಯತೆ ಅದ್ವೈತ ಜ್ಞಾನಮಿತ್ಯೇತದ್ವೈತ ಜ್ಞಾನಂ ತದನ್ಯಥಾ ಯಥಾ ಜ್ಞಾನಂ ತಥಾ ವಸ್ತು ಯಥಾ ವಸ್ತು ತಥಾ ಮತಿಃ ನೈವ ಜ್ಞಾನಾರ್ಥಯೋರ್ಭೇದಃ ತತ ಏಕತ್ವವೇದನಂ ಇತಿ ಚ. ಹಿಂದೆ ತಂತ್ರಮಾಲಾ ಗ್ರಂಥದ ವಾಕ್ಯಗಳನ್ನು ಉದಾಹರಿಸ್ತಾ ಬರೆದಿದ್ದಾರೆ. ಇದು ಕೂಡ ಅಲ್ಲೇ ಬರುವಂತ ವಾಕ್ಯ. ಬಹುತ್ವೇನೈವ ವಸ್ತೂನಾಂ, ಅನೇಕ ವಸ್ತುಗಳನ್ನ ಬಹುವಸ್ತು ಅಂತನೇ ತಿಳಿಯೋದು, ಮತ್ತೆ ಒಂದು ವಸ್ತುವನ್ನ ಒಂದು ವಸ್ತು ಅಂತ ತಿಳಿಯೋದು, ಇದು ಯಥಾರ್ಥ ಜ್ಞಾನ. ಇದು ಅದ್ವೈತ ಜ್ಞಾನ. ಬಹಳ ವಸ್ತುಗಳನ್ನ ಬಹಳ ವಸ್ತು ಅಂತಾನೆ ತಿಳಿಯೋದು, ಒಂದು ವಸ್ತು ಇದ್ರೆ ಅದನ್ನ ಒಂದೇ ವಸ್ತು ಅಂತ ತಿಳಿಯೋದೇನಿದೆ ಇದು ಯಥಾರ್ಥ ಜ್ಞಾನ, ಇದು ಅದ್ವೈತವಾದ. ಇದಕ್ಕೆ ವಿಪರೀತವಾದ ಅಯಥಾರ್ಥ ಜ್ಞಾನ ದ್ವೈತವಾದ ಜ್ಞಾನ ಅಂತ ಕರೆಸ್ಕೊಳ್ತದೆ. ಅಯಥಾರ್ಥ ಜ್ಞಾನವನ್ನ ದ್ವೈತ ಅಂತಾರೆ, ಇದ್ದದ್ದನ್ನ ಇದ್ದ ಹಾಗೆ ತಿಳ್ಕೊಳ್ಳೋದಕ್ಕೆ ಅದ್ವೈತ ಜ್ಞಾನ ಅಂತ ಕರೀತಾರೆ. ಜ್ಞಾನ ಒಂದು ವಸ್ತುವನ್ನ ಹೇಗೆ ಗ್ರಹಿಸ್ತದೋ ಅದು ಹಾಗೇ ಇರಬೇಕು. ವಸ್ತು ಹೇಗೆ ಇದೆಯೋ ಹಾಗೇ ಜ್ಞಾನ ಬಂತು ಅಂದ್ರೆ ಆ ಜ್ಞಾನಕ್ಕೂ ವಸ್ತುವಿಗೂ ವಿರೋಧ ಇರೋದಿಲ್ಲ, ಇರಬಾರದು. ವಿರೋಧ ಇಲ್ಲದೆ ಇದ್ದಾಗಲೇ ಅದನ್ನ ಏಕತ್ವ ಜ್ಞಾನ ಅಥವಾ ಅದ್ವೈತ ಜ್ಞಾನ ಅಂತ ಕರಿಬೇಕು ಅಂತ. ಹೀಗೆ ಅದ್ವೈತ ಜ್ಞಾನ ಅನ್ನೋ ಶಬ್ದಕ್ಕೆ ಏನರ್ಥ ಅನ್ನೋದನ್ನ ತಂತ್ರಮಾಲಾ ಗ್ರಂಥದಲ್ಲಿ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ದ್ವೈತಂ ತಾವತನ ವಿರಮೇತ್ ಅಂತ ಇದೆ. ಅದ್ವೈತ ಅಂತಂದ್ರೆ ಇದ್ದದ್ದನ್ನ ಇದ್ದ ಹಾಗೆ ತಿಳ್ಕೊಳ್ಳೋದೇನಿದೆ ಅದು ದ್ವೈತ. ವಸ್ತು ನಾವು ಹೇಗೆ ತಿಳ್ಕೊಳ್ತೇವೋ ಹಾಗೆ ಇತ್ತು ಅಂದ್ರೆ ಅದು ಅದ್ವೈತ ಜ್ಞಾನ. ದ್ವೈತಂ ಅಂದ್ರೆ ಭ್ರಮೆ, ಇಲ್ಲದೆ ಇದ್ದದ್ದನ್ನ ಇದೆ ಅಂತ ತಿಳ್ಕೊಳ್ಳೋದು ಅಥವಾ ಇದ್ದದ್ದನ್ನ ಇಲ್ಲ ಅಂತ ತಿಳ್ಕೊಳ್ಳೋದು, ಇದು ಭ್ರಮೆ. ಇದನ್ನ ದ್ವೈತ ಅಂತ ಭಾಗವತ ಇಲ್ಲಿ ಹೇಳ್ತಾ ಇದೆ. ಹಾಗಾಗಿ ನಮಗೆ ಸ್ವಾತಂತ್ರ್ಯ ಇಲ್ಲ, ಆದರೂ ನಾನು ಸ್ವತಂತ್ರ, ನನ್ನಿಂದ ಆಯ್ತು, ನಾನು ಮಾಡಿದೆ ಅಂತ ತಿಳ್ಕೊಳ್ತೇವಲ್ಲ, ಇದು ದ್ವೈತ, ಈ ಭ್ರಮೆ. ಈ ದ್ವೈತವನ್ನ ಭಗವಂತ ತನ್ನ ಶಕ್ತಿಯಿಂದ ಜೀವನಿಗೆ ಎಲ್ಲಿವರೆಗೂ ಕೊಡ್ತಾನೋ, ಅಂದ್ರೆ ಈ ಭ್ರಮೆಯನ್ನ ಎಲ್ಲಿವರೆಗೂ ಕೊಡ್ತಾನೋ ಅಲ್ಲಿವರೆಗೂ ಈ ಸತ್ಯವಾದಂತಹ ಸಂಸಾರ ಮುಂದುವರಿತಾನೇ ಇರ್ತದೆ. ಆದ್ರಿಂದ ಮೋಕ್ಷ ಸಾಧನೆಗೆ ವರ್ಣಾಶ್ರಮ ಧರ್ಮವನ್ನ ಅನುಸರಣೆ ಮಾಡ್ರಿ ಅಂತ ಹೀಗೆ ನಾರದರು ಹೇಳ್ತಾ ಇದ್ದಾರೆ. ಕಲ್ಪಯೇದಾತ್ಮನೋ ಯಾವದಾಭಾಸಮಿದಮೀಶ್ವರ
ದ್ವೈತಂ ತಾವನ್ನ ವಿರಮೇತ್ ತತೋ ಹ್ಯಸ್ಯ ವಿಪರ್ಯಯಃ. ಏತಚ್ಚಾನ್ಯದ್ ಗೃಹಸ್ಥಸ್ಯ ಸಮಾಮ್ನಾತಂ ಯತೇರಪಿ ಗುರುವೃತ್ತಿರ್ವಿಕಲ್ಪೇನ ಗೃಹಸ್ಥಸ್ಯರ್ತುಗಾಮಿನಃ. ಈಗ ಬ್ರಹ್ಮಚಾರ್ಯ ನಿಯಮಗಳನ್ನ ಹೇಳಿದ್ರಲ್ಲ ಇದುವರೆಗೆ, ಇದರ ಜೊತೆಗೆ ಗೃಹಸ್ಥನಿಗಾಗುವಾಗ ಮದುವೆಯಾಗಿ ತಾನು ಸಂತತಿಯನ್ನ ಪಡೆಯೋದು, ಅದನ್ನು ಸೇರಿಸ್ಕೊಳ್ಬೇಕು ಗೃಹಸ್ಥನಿಗಾಗುವಾಗ. ಉಳಿದದ್ದೆಲ್ಲ ಅವನು ಪಾಲನೆ ಮಾಡಬೇಕು. ಆಮೇಲೆ ಯತಿಗಳಿಗಾಗುವಾಗ ಇದೆಲ್ಲ ಅದು ಕೂಡ ಇದೆ. ಇದುವರೆಗೂ ಹೇಳಿದ ಇದು ಯಾವುದು ಬ್ರಹ್ಮಚಾರಿಗಳ ನಿಯಮಗಳೆಲ್ಲ ಯತಿಗಳಿಗೂ ಇದೆ. ಜೊತೆಗೆ ಪ್ರಣವ ಜಪವನ್ನು ಸೇರಿಸ್ಕೊಳ್ಬೇಕು. ಬ್ರಹ್ಮಚಾರಿಗೆ ಹೇಳಿದ ಈ ನಿಯಮದ ಜೊತೆಗೆ ಸನ್ಯಾಸಿಗಳಿಗೆ ಪ್ರಣವ ಮಂತ್ರ ಜಪವನ್ನು ಒಂದು ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಗೃಹಸ್ಥರಿಗಾಗುವಾಗ ಮದುವೆಯಾಗಿ ಸಂತತಿಯನ್ನು ಪಡಿತಕ್ಕಂಥದ್ದು ಅದನ್ನ ಸೇರಿಸ್ಕೊಳ್ಬೇಕು. ಗುರುಕುಲವಾಸ ಇಲ್ಲ, ಅದಕ್ಕೆ ವ್ಯವಸ್ಥಿತವಾದ ವಿಕಲ್ಪ ಇದೆ. ಗುರುಕುಲವಾಸವನ್ನು ಮಾಡಲೇಬೇಕು ಅಂತೇನಿಲ್ಲ. ಸಂತಾನ ಪ್ರಾಪ್ತಿಗೋಸ್ಕರ ಅನುಕೂಲವಾದ ಸಮಯದಲ್ಲಿ ಗೃಹಸ್ಥನಾದವನು ಸ್ತ್ರೀ ಸಂಘವನ್ನ ಮಾಡಬಹುದು ಅಂತ ಇರೋದ್ರಿಂದ ಅವನಿಗೆ ಗುರುಕುಲವಾಸ ಮಾಡಲೇಬೇಕು ಅನ್ನೋ ನಿಯಮ ಇಲ್ಲ ಗೃಹಸ್ಥರಿಗೆ. ಹಾಗಾಗಿ ಏತಚ್ಚ ಅನ್ಯದ್ ಗೃಹಸ್ಥಸ್ಯ ಸಮಾಮ್ನಾತಂ ಯತೇರಪಿ ಅಂತ. ಏತಚ್ಚ ಅಂದ್ರೆ ಈಗ ಹೇಳಿದ ಅದು ಸಂದರ್ಭಕ್ಕನುಕ ಅನುಸಾರಿಯಾಗಿ ಹೇಳಿಬಿಡ್ತಾರೆ. ಮುಂದೆ ಮತ್ತೆ ಹೇಳಬೇಕಾಗ್ತದಲ್ಲ, ಅದಕ್ಕೋಸ್ಕರ ಈಗಲೇನೆ ಇದನ್ನ ಬ್ರಹ್ಮಚಾರಿಗೆ ಹೇಳಿದ ನಿಯಮವನ್ನ ಗೃಹಸ್ಥನೂ ಇಟ್ಟುಕೊಳ್ಬೇಕು, ಸನ್ಯಾಸಿಗೂ ಇಟ್ಟುಕೊಳ್ಬೇಕು. ಗೃಹಸ್ಥರಿಗಾಗುವಾಗ ಜೊತೆಗೆ ಮದುವೆ ಮಾಡ್ಕೊಳ್ಬೋದು, ಸಂತತಿಯನ್ನು ಪಡಿಬೋದು ಅನ್ನೋದನ್ನ, ಇವರಿಗಾಗುವಾಗ ಸನ್ಯಾಸಿಗಳಿಗಾಗುವಾಗ ಪ್ರಣವ ಮಂತ್ರ ಜಪ ಅದು ಬ್ರಹ್ಮಚಾರಿಗಳಿಗಿಲ್ಲ. ಪ್ರಣವ ಮಂತ್ರ ಓಂಕಾರ ಮಂತ್ರ ಜಪ ಅದು ಸನ್ಯಾಸಿಗಳಿಗೆ ಮಾತ್ರ, ಅದನ್ನ ವಿಧಾನ ಮಾಡಿದ್ದಾರೆ. ಮತ್ತೆ ಗುರುಕುಲವಾಸ ಅಂತನ್ನೋದು ಅದು ವಿಕಲ್ಪ, ವ್ಯವಸ್ಥಿತ ವಿಕಲ್ಪ. ಗುರುವೃತ್ತಿ ವಿಕಲ್ಪೇನ ಅಂತ ಇಷ್ಟನ್ನ ಜೊತೆಗೆ ಸೇರಿಸ್ಕೊಳ್ಬೇಕು ಅಂತ ಅರ್ಥ. ಏತಚ್ಚಾನ್ಯದ್ ಗೃಹಸ್ಥಸ್ಯ ಸಮಾಮ್ನಾತಂ ಯತೇರಪಿ ಗುರುವೃತ್ತಿರ್ವಿಕಲ್ಪೇನ ಗೃಹಸ್ಥಸ್ಯರ್ತುಗಾಮಿನಃ. ಆಚಾರ್, ಒಂದು ಡೌಟ್. ಒಂದೊಮ್ಮೆ ಕಲ್ಪಯಿತ್ವಾ ಆತ್ಮನ ಯಾವದಾಭಾಸಂ ಇದಂ ಈಶ್ವರಃ, ಅದು ಒಂದ್ಸಲಿ ಹೇಳಿ. ಯಾವುದು? ಕಲ್ಪಯಿತ್ವಾ ಆತ್ಮನ ಯಾವದ್ ಆಭಾಸಂ ಇದಂ ಈಶ್ವರಃ ದ್ವೈತಂ ತಾವನ್ನ ವಿರಮೇತ್ ತಥೋ ಹ್ಯಸ್ಯ ವಿಪರ್ಯಯಃ. ಅದೇ ನಾ ಹೇಳಿದ್ನಲ್ಲ, ಅದು ತಪ್ಪು ಪಾಠ. ನಿಮ್ಗೆ ಆ ಪುಸ್ತಕದಲ್ಲಿ ಹಾಗಿದೆಯಾ? ಹೌದು, ಅದೇ ಹೇಳಿದ. ಅದ್ವೈತಿಗಳು ಅದನ್ನ ತಪ್ಪಾಗಿ ಆ ತರ ಪಾಠ ಇಟ್ಕೊಂಡಿದ್ದಾರೆ ಅಂತ ನಾ ಹೇಳಿದ್ನಲ್ಲ. ನಿಮ್ಮಲ್ಲಿ ಅದೇ ಪ್ರಿಂಟ್ ಆಗಿದೆ. ಅಲ್ಲಿರೋದು ಕಲ್ಪಯೇದ್ ಆತ್ಮನೋ ಅಂತ. ಕಲ್ಪಯೇತ್. ಕಲ್ಪಯೇದಾತ್ಮನೋ ಯಾವದ್ ಆಭಾಸಮಿದಮೀಶ್ವರ ಅಂತ ಶ್ಲೋಕ. ಅದಕ್ಕೆ ತಿದ್ದಿಕೊಳ್ಳಕ್ಕೆ ನಾನು. ಹೌದು, ಅವರು ಕಲ್ಪಯಿತ್ವಾತ್ಮನ ಯಾವತ್ ಅಂತ ಮಾಡಿಕೊಂಡಿದ್ದಾರೆ. ತಪ್ಪದು. ಕಲ್ಪಯಿತ್ವಾ ಆತ್ಮನ ಅಲ್ಲ, ಕಲ್ಪಯೇದ್ ಆತ್ಮನೋ ಯಾವದ್ ಆಭಾಸಮಿದಮೀಶ್ವರ ಅಂತ. ಆತ್ಮನೋ. ಹೌದು. ಓಕೆ ಓಕೆ ಆಚಾರ್ಯ, ಧನ್ಯವಾದಗಳು. ಸಾಕು. ಶ್ರೀಕೃಷ್ಣ ಅರ್ಪಣಮಸ್ತು. ಅಲ್ಲಿಗೆ 11 ಶ್ಲೋಕ ಆಯ್ತು. ನಮಸ್ಕಾರ. ನಮಸ್ಕಾರ.
ಹರೇ ನಮಃ ಆಚಾರ್ಯ, ಧನ್ಯವಾದಗಳು. ಧನ್ಯವಾದಗಳು ಆಚಾರ್ಯರೇ. ನಮಸ್ಕಾರ ಗುರುಗಳೇ.